ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ರೂಫ್. ಇವತ್ತಿನ ವಿಡಿಯೋದಲ್ಲಿ ನಾನು ಉದ್ಕ ಮುದ್ದೆ ಅಥವಾ ಬಸ್ಸಾರು ಮುದ್ದೆನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಪಾತ್ರೆಗೆ ಅರ್ಧ ಕಪ್ ಬೇಳೆ, 1 ಕಪ್ ನೀರನ್ನು ಹಾಕಿ ಬೇಯಿಸ್ಲಿಕ್ಕಿಡಿ. ಇದು ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ 2 ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಬೇಯಿಸ್ಲಿಕ್ಕಿಡಿ. ಈ ಟೊಮೊಟೊನ ಈ ರೀತಿ ಬೇಳೆ ಜೊತೆಗೆ ಹಾಕಿ ಬೇಯಿಸ್ಕೊಳ್ಳಬಹುದು ಅಥವಾ ದೊಡ್ಡದಾಗಿ ಕಟ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿಕೊಳ್ಳಬಹುದು. ಇಲ್ಲಿ ಇನ್ನೊಂದು ಕಡೆ ಒಂದು ಪ್ಯಾನ್ನಲ್ಲಿ ಒಂದಷ್ಟು ಹಸಿಮೆಣಸಿಕಾಯಿನ ಹುರ್ಕೊತಾ ಇದ್ದೀನಿ. ನಾನಿಲ್ಲಿ ಹಸಿಮೆಣಸಿಕಾಯಿನ ಸ್ವಲ್ಪ 2 ಭಾಗವಾಗಿ ಮುರಿದು ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ಹುರಿಯುವಾಗ ಇದು ಪಟ್ ಅಂತ ಸಿಡಿಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರೀತಿ ಮುರಿದು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಇದು ಚಟ್ನಿ ಮಾಡಲಿಕ್ಕೆ ಬೇಕು. ಮೆಣಸಿನ್ಕಾಯಿ ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಟೊಮೊಟೊ ಕಾಯಿ ಕೂಡ ಬೆಂದಿದೆ. ಈ ಟೊಮೊಟೊ ಕಾಯಿ ಬೆಂದಿದೆನಾ ಇಲ್ಲ ಅಂತ ಈ ರೀತಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಚೆಕ್ ಮಾಡಿ ನೋಡಿಕೊಂಡು ಈ 2 ಟೊಮೊಟೊ ಕಾಯನ್ನು ಒಂದು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಈಗ ಒಂದು ಜಾರನ್ನು ತಗೊಂಡು ಅದಕ್ಕೆ ಒಂದು 5ರಿಂದ 6 ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಬಾರಿ ಮಿಕ್ಸಿ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಹುರಿದಿರ್ತಕ್ಕಂಥ ಮೆಣಸಿಕಾಯಿ ಮತ್ತು ಬೇಯಿಸಿರೋ ಟೊಮೊಟೊ ಹಾಕಿ ಒಂದು ರೌಂಡು ಮಿಕ್ಸಿ ಮಾಡ್ಕೊಳ್ಳಿ. ಈಗ ಉದುಕಕ್ಕೆ ಬೇಕಾಗಿರೋ ಚಟ್ನಿ ರೆಡಿ ಆಯಿತು. ಈ ಪಾತ್ರೆಯಲ್ಲಿ ಬೇಳೆ ಬೇಯಿಸ್ತಿದ್ವಲ್ಲ, ಆ ಬೇಳೆ ಬೆಂದಿದೆನೋ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ಬೇಯಬಾರ್ದು, ಒಂದು ಅರ್ಧಂಬರ್ಧ ಬೆಂದಿರಬೇಕು. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ 2 ಕಟ್ಟು ಸಬ್ಬಸಿಗೆ ಸೊಪ್ಪು ಮತ್ತು 1 ಕಟ್ಟು ಮೆಂತ್ಯ ಸೊಪ್ಪನ್ನು ಈ ಬೇಳೆ ಜೊತೆಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ. ಸೊಪ್ಪನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾಗಿ ಇನ್ನೂ ಜಾಸ್ತಿ ಸೊಪ್ಪು ಕೂಡ ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೋಬೋದು. ನೋಡಿ, ಇಲ್ಲಿ ನಾನು ಈ ರೀತಿ ಸೊಪ್ಪನ್ನು ಬೇಳೆ ಜೊತೆಗೆ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಸೊಪ್ಪು ಮತ್ತು ಬೇಳೆ 2 ಬೆಂದಿದೆ. ಈಗ ಇದನ್ನು ಸ್ವಲ್ಪ ಬಸ್ಕೊಂಡು ಅದರಲ್ಲಿರ್ತಕ್ಕಂಥ ಕಟ್ಟನ್ನು ಅಂದರೆ ನೀರನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಸೊಪ್ಪು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊಳ್ಳೋಣ. ಈಗ ಉದ್ಕಕ್ಕೆ ಬೇಕಾಗಿರೋ ಕಟ್ಟು ರೆಡಿ ಇದೆ. ಇದಕ್ಕೆ ರುಬ್ಬಿಟ್ಕೊಂಡಿರೋ ಟೊಮೊಟೊ ಕಾಯಿ ಚಟ್ನಿನ ಒಂದು 2 ಸ್ಪೂನಷ್ಟು ಹಾಕಿ ಕಲಿಸ್ಕೊಳ್ಳಿ. ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಕಲಿಸ್ಕೊಳ್ಳಿ. ನಂತರ ಅರ್ಧ ಸ್ಪೂನಷ್ಟು ಗುರೆಳ್ಳು ಪುಡಿ, ಸ್ವಲ್ಪ ನಿಂಬೆ ರಸ ಹಾಕಿ ಕಲಿಸ್ಕೊಳ್ಳಿ. ಕೊನೆಯಲ್ಲಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಉದ್ಕ ರೆಡಿ ಆಗುತ್ತೆ. ಉದ್ಕ ಏನಾದರೂ ಸ್ವಲ್ಪ ತೆಳುವಾಗಿ ಅನಿಸಿದರೆ ಬೇಯಿಸಿರ್ತಕ್ಕಂಥ ಬೇಳೆ ಮತ್ತು ಸೊಪ್ಪನ್ನು ಸ್ವಲ್ಪನೇ 1 ಸ್ಪೂನಷ್ಟು ತಗೊಂಡು ಮಿಕ್ಸಿ ಜಾರ್ಗೆ ಹಾಕಿ ಕಲಿಸ್ಕೊಳ್ಳಿ. ಉದ್ಕ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನೊಂದು ಕಡೆ ಒಂದು ಪ್ಯಾನ್ಗೆ ಒಂದು 2-3 ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಮಾಗಿದ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಳಿ. ನಂತರ ಇದಕ್ಕೆ ಬೇಯಿಸಿಟ್ಕೊಂಡಿರ್ತಕ್ಕಂಥ ಸೊಪ್ಪು ಬೇಳೆನ ಹಾಕಿ ಚೆನ್ನಾಗಿ ಕಲಸಿ. ಅದಕ್ಕೆ ಸ್ವಲ್ಪ ಸೊಪ್ಪನ್ನು ನೀಟಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟೆ ತಿಂತಾರೆ ಮತ್ತು ಅವರ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಕೊನೆಯಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪೇನಾದರೂ ಕಡಿಮೆ ಅನಿಸಿದರೆ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈಗ ಇಲ್ಲಿ ಉದ್ಕ ಮುದ್ದೆ ಕಾಳು ರೆಡಿ ಆಯಿತು. ಇಲ್ಲಿ ಇನ್ನೊಂದು ಪಾತ್ರೆ ಇಟ್ಕೊಂಡು ನಾನು 2ರಿಂದ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಮುದ್ದೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮುದ್ದೆ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಂತರ ಇದಕ್ಕೆ ಒಂದು 2 ಸ್ಪೂನಷ್ಟು ಜೋಳದ ಹಿಟ್ಟನ್ನು ಹಾಕಿ ಒಂದು ದೊಡ್ಡ ಸ್ಪೂನ್ ತಗೊಂಡು ತಿರುಗಿಸ್ತಾ ಬನ್ನಿ. ಇದನ್ನು ತಿರುಗಿಸೋದನ್ನು ನಿಲ್ಲಿಸಬಾರ್ದು, ಇಲ್ಲ ಅಂತಂದರೆ ಮುದ್ದೆ ಗಂಟು ಆಗಿಬಿಡುತ್ತೆ. ಆದ ಕಾರಣ ಕಂಟಿನ್ಯೂಯಸ್ ಆಗಿ ಈ ಥರ ರೊಟೇಟ್ ಮಾಡ್ತಾನೆ ಇರಬೇಕು. ಎಲ್ಲಿವರೆಗೂ ಅಂತಂದರೆ ಈ ರೀತಿ ಇಟ್ಟು ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು, ಅಲ್ಲಿವರೆಗೂ ಈ ರೀತಿ ಕಲಿಸ್ತಾ ಬರ್ರಿ. ಕುದಿಲಿಕ್ಕೆ ಸ್ಟಾರ್ಟಾಗಿ 4-5 ನಿಮಿಷ ಆದಮೇಲೆ ಈ ರೀತಿ ಸ್ವಲ್ಪನೇ ಹಿಟ್ಟು ಹಾಕಿ ತಿರುಗಿಸ್ತಾ ಬನ್ನಿ. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಅಲ್ಲಿವರೆಗೂ ಸ್ಪೂನಿಂದ ನೀಟಾಗಿ ಈ ರೀತಿ ತಿರುಗಿಸ್ತಾ ಬನ್ನಿ. ಆದರೆ ಗಂಟು ಆಗಬಾರ್ದು. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು 5 ನಿಮಿಷ ಬಿಟ್ಟು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಸ್ವಲ್ಪನೇ ಮುದ್ದೆ ತಟ್ಟೋದಿರುತ್ತಲ್ಲ ಅದರಲ್ಲಿ ಹಾಕ್ಕೊಂಡು ಈ ರೀತಿ ಮುದ್ದೆನ ತಟ್ಕೊಳ್ಳಿ. ನೋಡಿ, ಈಗ ರುಚಿಕರವಾದ ಮುದ್ದೆ, ಉದ್ಕ ಕಾಳು ಎಲ್ಲ ರೆಡಿಯಾಗಿದೆ.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.